ಸಿದ್ದರಾಮಯ್ಯ ಸರ್ಕಾರ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಂಜನಗೂಡಿಗೆ ಹೋಗಿದ್ದಾರೆ. ನಂಜನಗೂಡಿನಲ್ಲಿ ಅವರಿಗೆ ಅತಿಥಿ ಗೃಹದ ಸೌಲಭ್ಯವನ್ನು ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣನ ಅನ್ನುವ ಪ್ರಶ್ನೆ ಮೂಡೋದಕ್ಕೆ ಕಾರಣ ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಿರೋದು. ನಂಜನಗೂಡು ಪ್ರವಾಸದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಕೇಂದ್ರ ಸಚಿವರ ಭೇಟಿ ವಿಚಾರ ಗೊತ್ತಿದ್ರೂ ಕೂಡ ಅಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. 10 ನಿಮಿಷ ಎಚ್ ಡಿ ಕುಮಾರಸ್ವಾಮಿ ಅವರು ಅತಿಥಿ ಗೃಹ ಓಪನ್ ಮಾಡ್ತಾರೆ ಅಂತ ಹೇಳಿ ಕಾದ್ರೂ ಕೂಡ ಓಪನ್ ಮಾಡಲಿಲ್ಲ. ಬಾಗಿಲು ತೆಗೆಯಲು ಯಾವುದೇ ಸಿಬ್ಬಂದಿ ಬರಲಿಲ್ಲ. ಐಬಿಗೆ ಹೋಗದೆ ವಾಪಸ್ ಆಗ್ತಾರೆ ಅನಂತರ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನವನ್ನ ಮಾಜಿ ಸಚಿವ ಮಾಜಿ ಮುಖ್ಯಮಂತ್ರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಿದ್ರೂ ಕೂಡ ನಂಜನಗೂಡಿಗೆ ಹೋದಾಗ ಐಬಿ ಓಪನ್ ಮಾಡಿಸ್ಲಿಲ್ವಲ್ಲ ಅನ್ನೋದು ಅವ್ರಿಗೆ ಬೇಸರ ಆಗಿದೆ. ಈ ಕುರಿತಾಗಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಹಿಂಗಂತೇಳಿ ಹೇಳಿದ್ದಾರೆ. ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ನಂಜನಗೂಡಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಮಂತ್ರಿಗಳು ಕೇಂದ್ರ ಸಚಿವರು ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಆ ಐಬಿ ಬಾಗಿಲನ್ನು ತೆಗಿಲಿಲ್ಲ. 10 ನಿಮಿಷ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಯ್ತಾರೆ. ಕಾದು ಆನಂತರ ರಿಟರ್ನ್ ಹೋಗ್ತಾರೆ. ಸಿಬ್ಬಂದಿಯೂ ಬರಲಿಲ್ಲ, ಯಾರೂ ಬರಲಿಲ್ಲ. ಇದು ದ್ವೇಷದ ರಾಜಕಾರಣ ಅಂತೇಳಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಹೇಳಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿಯವರ ವಿಚಾರವಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಕಂಡ ತುಂಡವಾಗಿ ಮಾತಾಡ್ತಾರೆ. ಹೀಗೆಲ್ಲ ಇರುವಾಗ ದ್ವೇಷದ ರಾಜಕಾರಣವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಅವರದ್ದೇ ತವರಿನಲ್ಲಿ ನಂಜನಗೂಡಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಾಗ ಸಿದ್ದರಾಮಯ್ಯನವರು ಒಂದು ಐಬಿಯನ್ನು ಅಥವಾ ಅವರಿಗೆ ಕೇಂದ್ರ ಸಚಿವರು ಬರ್ತಾರೆ ಅಂತ ಹೇಳಿದರೆ ಒಂದಿಷ್ಟು ಪ್ರೋಟೋಕಾಲ್ಗಳೆಲ್ಲ ಇರುತ್ತೆ ಮತ್ತು ಅವರಿಗೆ ಮಾಹಿತಿ ಇರುತ್ತೆ, ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ಇರುತ್ತೆ. ಅದೆಲ್ಲದರ ಹೊರತಾಗಿ ಇಂಥ ಸ್ಥಳಕ್ಕೆ ಹೋಗ್ತಾರೆ ಅನ್ನೋದೆಲ್ಲವೂ ಕೂಡ ಮೊದಲೇ ಗೊತ್ತಿರುತ್ತೆ, ಅಲ್ಲಿಗೆ ಹೋಗ್ತಾರೆ ಅನ್ನೋದೆಲ್ಲವೂ ಕೂಡ. ಆದರೂ ಕೂಡ ಆ ಐಬಿಯ ಬಾಗಿಲನ್ನು ತೆರೆಯದೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಈಗಿರುವಂಥ ಚರ್ಚೆ. ಸಾರಾ ಮಹೇಶ್ ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಂಜನಗೂಡಿಗೆ ಹೋಗ್ತಾರೆ ಅನ್ನೋ ವಿಚಾರ ಗೊತ್ತಿರಲಿಲ್ವಾ ಜಿಲ್ಲಾಡಳಿತಕ್ಕೆ? ರಂಜಿತ್, ಬಹಳ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಮೈಸೂರಿಗೆ ಬರ್ತಾರೆ ಅಂತ ಹೇಳಿ ಕಳೆದ 2 ದಿನಗಳಿಂದಲೇ ಅವರ ಟಿಪಿ ಕೂಡ ಬಂದಿರುವಂತದ್ದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಂಜನಗೂಡು ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಿ ಈಗಾಗಲೇ ಅವರ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅಲ್ಲೂ ಕೂಡ ಎಲ್ಲವೂ ಕೂಡ. ಹಲೋ ವಿನೋದ್, ಮಾತಾಡಿ, ಏನಾಯ್ತು ಆಮೇಲೆ? ಆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಕೂಡ ಅದರಲ್ಲಿ ಫಿಕ್ಸ್ ಆಗಿದೆ. ಇದಾದ ಸಂದರ್ಭದಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಅವರು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಇದಾದ ಬಳಿಕ ಅವರು ನೇರವಾಗಿ ಮೈಸೂರಿಗೆ ತೆರಳುವಂತ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಂತ ಹೇಳಿ ಈಗಾಗಲೇ ನಂಜನಗೂಡಿರುವಂತಹ ಸರ್ಕಾರಿ ಅತಿಥಿ ಗೃಹಕ್ಕೆ ಭೇಟಿಯನ್ನು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನಂಜನಗೂಡು ದೇವಸ್ಥಾನಕ್ಕೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದಿರೋದಿಲ್ಲ. ಬಹಳ ಪ್ರಮುಖವಾಗಿ ಅಂದ್ರೆ ಕೇಂದ್ರ ಸಚಿವರು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು ಮತ್ತೆ ಇಒ ಇರ್ಬೋದು, ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಬೇಕಾಗತ್ತೆ. ಯಾರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ದೇವಸ್ಥಾನಕ್ಕೂ ಕೂಡ ಬಂದಿರೋ ಅವರ ಬರಮಾಡ್ಕೊಳ್ತಿರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ಐಬಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಬೀಗ ಹಾಕಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 10 ನಿಮಿಷಗಳ ಕಾಲ ಅವರು ಆ ಕಾರಲ್ಲೇ ಕುಳಿತಿರ್ತಾರೆ. ಆ ತದನಂತರದಲ್ಲಿ ಸಾರಾ ಮಹೇಶ್ ಇರ್ಬೋದು, ಜೆಡಿಎಸ್ ಕಾರ್ಯಕರ್ತರು ಕೂಡ ಒಂದಷ್ಟು ರೋಷಾವೇಶವಾಗಿ ಕೂಡ ಮಾತನಾಡ್ತಾರೆ. ಅಂದ್ರೆ ಕೇಂದ್ರ ಸಚಿವರು ನಂಜನಗೂಡಿಗೆ ಭೇಟಿ ಕೊಡ್ತಾರೆ ಅಂತ ಹೇಳಿ 2 ದಿನಗಳ ಕಾಲ ಈಗಾಗಲೇ ಮುಂಚಿತವಾಗೂ ಕೂಡ ಟಿಪಿ ಬಂದಿರುತ್ತೆ. ಇದಾದ್ರೂ ಕೂಡ ಆ ಐಬಿಯನ್ನು ತೆಗೆದಿರೋದಲ್ಲ. ಎಲ್ಲ ಒಂದು ಕಡೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ಗಂಭೀರವಾದಂತಹ ಆರೋಪ ಕೂಡ ಮಾಡಿದ್ದಾರೆ. 10 ನಿಮಿಷ ಕಾಲ ನಂತರದಲ್ಲಿ ಕುಮಾರಸ್ವಾಮಿ ಅವರು ನೇರವಾಗಿ ಅವರು ಶೌಚಾಲಯ ಬಳಸದೆ ನೇರವಾಗಿ ಅವರು ಮೈಸೂರಿಗೆ ತೆರಳಿರುವಂತದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯ ಸರ್ಕಾರ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದ್ದಾರಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಂಜನಗೂಡಿಗೆ ಹೋಗಿದ್ದಾರೆ. ನಂಜನಗೂಡಿನಲ್ಲಿ ಅವರಿಗೆ ಅತಿಥಿ ಗೃಹದ ಸೌಲಭ್ಯವನ್ನು ಕೊಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣನ ಅನ್ನುವ ಪ್ರಶ್ನೆ ಮೂಡೋದಕ್ಕೆ ಕಾರಣ ನಂಜನಗೂಡು ಪ್ರವಾಸಿ ಮಂದಿರಕ್ಕೆ ಬೀಗ ಹಾಕಿರೋದು. ನಂಜನಗೂಡು ಪ್ರವಾಸದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಕೇಂದ್ರ ಸಚಿವರ ಭೇಟಿ ವಿಚಾರ ಗೊತ್ತಿದ್ರೂ ಕೂಡ ಅಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. 10 ನಿಮಿಷ ಎಚ್ ಡಿ ಕುಮಾರಸ್ವಾಮಿ ಅವರು ಅತಿಥಿ ಗೃಹ ಓಪನ್ ಮಾಡ್ತಾರೆ ಅಂತ ಹೇಳಿ ಕಾದ್ರೂ ಕೂಡ ಓಪನ್ ಮಾಡಲಿಲ್ಲ. ಬಾಗಿಲು ತೆಗೆಯಲು ಯಾವುದೇ ಸಿಬ್ಬಂದಿ ಬರಲಿಲ್ಲ. ಐಬಿಗೆ ಹೋಗದೆ ವಾಪಸ್ ಆಗ್ತಾರೆ ಅನಂತರ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನವನ್ನ ಮಾಜಿ ಸಚಿವ ಮಾಜಿ ಮುಖ್ಯಮಂತ್ರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರದ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಿದ್ರೂ ಕೂಡ ನಂಜನಗೂಡಿಗೆ ಹೋದಾಗ ಐಬಿ ಓಪನ್ ಮಾಡಿಸ್ಲಿಲ್ವಲ್ಲ ಅನ್ನೋದು ಅವ್ರಿಗೆ ಬೇಸರ ಆಗಿದೆ.
ಈ ಕುರಿತಾಗಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಹಿಂಗಂತೇಳಿ ಹೇಳಿದ್ದಾರೆ. ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ನಂಜನಗೂಡಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಮಂತ್ರಿಗಳು ಕೇಂದ್ರ ಸಚಿವರು ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಆ IB ಬಾಗಿಲನ್ನು ತೆಗಿಲಿಲ್ಲ. 10 ನಿಮಿಷ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಯ್ತಾರೆ, ಕಾದು ಆನಂತರ ರಿಟರ್ನ್ ಹೋಗ್ತಾರೆ. ಸಿಬ್ಬಂದಿಯೂ ಬರಲಿಲ್ಲ, ಯಾರೂ ಬರಲಿಲ್ಲ. ಇದು ದ್ವೇಷದ ರಾಜಕಾರಣ ಅಂತೇಳಿ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಹೇಳಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿಯವರ ವಿಚಾರವಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಖಂಡ ತುಂಡವಾಗಿ ಮಾತಾಡ್ತಾರೆ. ಹೀಗೆಲ್ಲ ಇರುವಾಗ ದ್ವೇಷದ ರಾಜಕಾರಣವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಅವರದ್ದೇ ತವರಿನಲ್ಲಿ ನಂಜನಗೂಡಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಾಗ ಸಿದ್ದರಾಮಯ್ಯನವರು ಒಂದು IBಯನ್ನು ಅಥವಾ ಅವರಿಗೆ ಕೇಂದ್ರ ಸಚಿವರು ಬರ್ತಾರೆ ಅಂತ ಹೇಳಿದರೆ ಒಂದಿಷ್ಟು ಪ್ರೋಟೋಕಾಲ್ಗಳೆಲ್ಲ ಇರುತ್ತೆ, ಮತ್ತು ಅವರಿಗೆ ಮಾಹಿತಿ ಇರುತ್ತೆ, ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ಇರುತ್ತೆ. ಅದೆಲ್ಲದರ ಹೊರತಾಗಿ ಇಂಥ ಸ್ಥಳಕ್ಕೆ ಹೋಗ್ತಾರೆ ಅನ್ನೋದೆಲ್ಲವೂ ಕೂಡ ಮೊದಲೇ ಗೊತ್ತಿರುತ್ತೆ, ಅಲ್ಲಿಗೆ ಹೋಗ್ತಾರೆ ಅನ್ನೋದೆಲ್ಲವೂ ಕೂಡ. ಆದರೂ ಕೂಡ IBಯ ಬಾಗಿಲನ್ನು ತೆರೆಯದೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಈಗಿರುವಂಥ ಚರ್ಚೆ. ಸಾರಾ ಮಹೇಶ್ ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನಂಜನಗೂಡಿಗೆ ಹೋಗ್ತಾರೆ ಅನ್ನೋ ವಿಚಾರ ಗೊತ್ತಿರಲಿಲ್ವಾ ಜಿಲ್ಲಾಡಳಿತಕ್ಕೆ? ರಂಜಿತ್, ಬಹಳ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಮೈಸೂರಿಗೆ ಬರ್ತಾರೆ ಅಂತ ಹೇಳಿ ಕಳೆದ 2 ದಿನಗಳಿಂದಲೇ ಅವರ TP ಕೂಡ ಬಂದಿರುವಂತದ್ದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಂಜನಗೂಡು ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳಿ ಈಗಾಗಲೇ ಅವರ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅಲ್ಲೂ ಕೂಡ ಎಲ್ಲವೂ ಕೂಡ. ಹಲೋ ವಿನೋದ್, ಮಾತಾಡಿ, ಏನಾಯ್ತು ಆಮೇಲೆ? ಆ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಕೂಡ ಅದರಲ್ಲಿ ಫಿಕ್ಸ್ ಆಗಿದೆ. ಇದಾದ ಸಂದರ್ಭದಲ್ಲೂ ಕೂಡ ಇವತ್ತು ಬೆಳಿಗ್ಗೆ ಅವರು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಅವರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಇದಾದ ಬಳಿಕ ಅವರು ನೇರವಾಗಿ ಮೈಸೂರಿಗೆ ತೆರಳುವಂತ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಅಂತ ಹೇಳಿ ಈಗಾಗಲೇ ನಂಜನಗೂಡಿರುವಂತಹ ಸರ್ಕಾರಿ ಅತಿಥಿಗೃಹಕ್ಕೆ ಭೇಟಿಯನ್ನು ಕೊಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನಂಜನಗೂಡು ದೇವಸ್ಥಾನಕ್ಕೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಬಂದಿರೋದಿಲ್ಲ. ಬಹಳ ಪ್ರಮುಖವಾಗಿ ಅಂದ್ರೆ ಕೇಂದ್ರ ಸಚಿವರು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು, ಮತ್ತೆ EO ಇರ್ಬೋದು, ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಬೇಕಾಗುತ್ತೆ. ಯಾರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ದೇವಸ್ಥಾನಕ್ಕೂ ಕೂಡ ಬಂದಿರೋ ಅವರ ಬರಮಾಡ್ಕೊಳ್ತಿರಲಿಲ್ಲ. ಅದರಲ್ಲೂ ಪ್ರಮುಖವಾಗಿ IBಗೆ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಬೀಗ ಹಾಕಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 10 ನಿಮಿಷಗಳ ಕಾಲ ಅವರು ಆ ಕಾರಲ್ಲೇ ಕುಳಿತಿರ್ತಾರೆ. ಆ ತದನಂತರದಲ್ಲಿ ಸಾರಾ ಮಹೇಶ್ ಇರ್ಬೋದು, JDS ಕಾರ್ಯಕರ್ತರು ಎಲ್ಲರೂ ಕೂಡ ಒಂದಷ್ಟು ರೋಷಾವೇಶವಾಗಿ ಕೂಡ ಮಾತನಾಡ್ತಾರೆ. ಅಂದ್ರೆ ಕೇಂದ್ರ ಸಚಿವರು ನಂಜನಗೂಡಿಗೆ ಭೇಟಿ ಕೊಡ್ತಾರೆ ಅಂತ ಹೇಳಿ 2 ದಿನಗಳ ಕಾಲ ಈಗಾಗಲೇ ಮುಂಚಿತವಾಗೂ ಕೂಡ TP ಬಂದಿರುತ್ತೆ. ಇದಾದ್ರೂ ಕೂಡ ಆ IBಯನ್ನು ತೆಗೆದಿರೋದಿಲ್ಲ. ಎಲ್ಲ ಒಂದು ಕಡೆ CM ತವರು ಜಿಲ್ಲೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ಗಂಭೀರವಾದಂತಹ ಆರೋಪ ಕೂಡ ಮಾಡಿದ್ದಾರೆ. 10 ನಿಮಿಷ ಕಾಲ ನಂತರದಲ್ಲಿ ಕುಮಾರಸ್ವಾಮಿ ಅವರು ನೇರವಾಗಿ ಅವರು ಶೌಚಾಲಯ ಬಳಸದೆ ನೇರವಾಗಿ ಅವರು ಮೈಸೂರಿಗೆ ತೆರಳಿರುವಂತದ್ದು. ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.